1999ರ ಜುಲೈ 26ರಂದು ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೇನೆ ಸಾಧಿಸಿದ ಐತಿಹಾಸಿಕ ವಿಜಯದ ನೆನಪಿಗಾಗಿ ಹಾನಗಲ್ ಪಟ್ಟಣದಲ್ಲಿ ಬೃಹತ್ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಕುಮಾರೇಶ್ವರ ವಿರಕ್ತ ಮಠದಿಂದ ಆರಂಭಗೊಂಡ ರ್ಯಾಲಿಯು ಕೆಸಿ ರೋಡ್ ಹಾಗೂ ಮುಖ್ಯ ರಸ್ತೆಯ ಮೂಲಕ ಸಾಗಿ ಕನಕ ವೃತ್ತವನ್ನ ತಲುಪಿತು. ಈ ವೇಳೆ ಸಾರ್ವಜನಿಕರಲ್ಲಿ ಹೆಲ್ಮೆಟ್ ಜಾಗೃತಿಯನ್ನ ಮೂಡಿಸಲಾಯಿತು. ಕನಕ ವೃತ್ತದಲ್ಲಿರುವ ಧ್ವಜಸ್ತಂಭದ ಮುಂದೆ ಕಾರ್ಗಿಲ್ ವಿಜಯೋತ್ಸವದ ಅಂಗವಾಗಿ ವೀರ ಯೋಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಅಮರ ಜವಾನರಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಶೋಕ್ ಗದ್ದೆಗೌಡರ್, ಶಂಕರಗೌಡರ ಪಾಟೀಲ್, ಉಪಾಧ್ಯಕ್ಷರಾದ ರಾಮನಗೌಡ ಪಾಟೀಲ್, ಕಾರ್ಯದರ್ಶಿ ಚಂದ್ರಶೇಖರ್, ರಾಮಾಪುರ್, ಕುಮಾರ್ ಯಳವಟ್ಟಿ, ಬಾಹುಬಲಿ ಉಪಾಧ್ಯ, ಜಗದೀಶ್ ಮಡಿವಾಳರ, ಫಕೀರೇಶ ಅಂಬಿಗೇರ್, ರವಿ ಕೊಪ್ಪದ್, ಫಕೀರೇಶ ಅರಳೇಶ್ವರ, ಕೋಟೆಪ್ಪಗೌಡ ಪಾಟೀಲ್, ನಾಗಪ್ಪ ಕಮ್ಮೂರ, ರಾಮಚಂದ್ರ ಅಂಬಿಗೇರ, ಮಾಲ್ತೇಶ್ ತಾವರೆಗೇರಿ, ರೇವನೆಪ್ಪ ಕೊಪ್ಪೆದ್, ನವೀನ್ ಕುಮಾರ್, ಮಳ್ಳಿವಳ್ಳಿ, ಮೈನೇಶ್ವರ ಬಡಿಗೇರ್, ಮಲ್ಲಿಕಾರ್ಜುನ್ ಸುಣಗಾರ, ವಿನಯ್ ಬಂಕನಾಳ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಸೈನಿಕರ ಸೇವೆಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಈ ಸೇವೆ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಮುಂದಿನ ಶತಮಾನದಿಂದ ಈ ದೇಶಕ್ಕಾಗಿ ಸೇವೆ ಮಾಡಿ ನಮ್ಮ ಪ್ರಾಣ ತ್ಯಾಗ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ಲ ಸೈನಿಕರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.